ನೋಡಿದ್ರಲ್ಲ ತಂದೂರಿ ಚಿಕನ್ ಹೆಂಗೆ ರೆಡಿ ಆಗಿದೆ ಅಂತ. ಈ ಥರ ಸ್ಟೈಲಲ್ಲಿ ತಂದೂರಿ ಚಿಕನ್ನ ಏರ್ ಫ್ರೈಯಲ್ಲಿ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ತಂದೂರಿ ಚಿಕನ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ನಮಗೆ ಬೇಕಾಗಿರೋದು ಚಿಕನ್. ನಾನಿಲ್ಲಿ 2 ಲೆಗ್ ಪೀಸ್ ಚಿಕನ್ನ ತೊಗೊಂಡಿದ್ದೀನಿ. ಓಕೆ, ದೆನ್ ಆಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ 2 ಸ್ಪೂನ್ ಅಚ್ಚ ಖಾರದ ಪುಡಿ, ಆಮೇಲೆ 1 ಸ್ಪೂನ್ ಮೆಣಸಿನ ಪುಡಿ, ಆಮೇಲೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಪುದೀನ ಮತ್ತು ಆರಿಗ್ಯಾನೋ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಮತ್ತು 1 ಫುಲ್ ಬೌಲಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಅದು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. 1 ಇಡೀ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಲ್ವ, ಅದಕ್ಕೆ. ನಾವಿವಾಗ ಚಿಕನ್ನ ಮ್ಯಾರಿನೇಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾವು ಫಸ್ಟು ಮೊಸರು ಹಾಕ್ಕೊಬೇಕು. ಮೊಸರನ್ನ 1 ಕಪ್ ಮೊಸರು ತೊಗೊಂಡಿದ್ದೀನಿ ನಾನು. ಮೊಸರನ್ನ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಯಾಕಂದರೆ ನಾವು ಅಂಗಡಿಲಿ ತೊಗೊಳ್ಳೋ ಮೊಸರಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ. ಸೊ ನಾವು ಅದನ್ನ ಬೀಟ್ ಮಾಡ್ಕೊಳ್ಳೋಣ ನೀಟಾಗಿ. ಇವಾಗ ಇದರಲ್ಲಿರೋ ಗಂಟುಗಳೆಲ್ಲ ಹೋಗಿದೆ ಮೊಸರಲ್ಲಿ. ಸೊ ನಾವೀಗ ನೆಕ್ಸ್ಟು ನಮಗೆ ಬೇಕಾಗಿರೋದನ್ನ ಹಾಕೋಬೇಕು. ನೆಕ್ಸ್ಟು ನಾವು ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀವಿ. ನಾವಿಲ್ಲಿ ತೊಗೊಂಡಿರೋ ಪ್ರಮಾಣದಷ್ಟೇ ಖಾರ ಪುಡಿನ ಹಾಕೊತಾ ಇದ್ದೀವಿ. ಆಮೇಲೆ ಇದಕ್ಕೆ ಪೆಪ್ಪರ್, ಅದಾದಮೇಲೆ ಇದಕ್ಕೆ ಚಕ್ಕೆ ಲವಂಗ ಪೌಡರ್, ಅದಾದಮೇಲೆ ಅರಿಶಿಣ ಮತ್ತು ಗರಂ ಮಸಾಲ, ಅದಾದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನಾವು ಏನು ತೊಗೊಂಡಿದ್ವಿ ಪುದೀನ ಮತ್ತು ಆರಿಗ್ಯಾನೋ ಫ್ಲೇಕ್ಸು, ಅದನ್ನು 1 ಟೇಬಲ್ ಸ್ಪೂನಷ್ಟು ಆರಿಗ್ಯಾನೋ ಫ್ಲೇಕ್ಸನ್ನು ತೊಗೊಂಡಿದ್ದೀವಿ. ಆಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀವಿ ಈಗ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀವಿ. ಸೊ ನಾವಿವಾಗ ಇದನ್ನ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀವಿ, ಯಾಕಂದರೆ ಇದು ಸ್ವಲ್ಪ ಚಿಕನ್ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀವಿ. ಓಕೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಇದಿವಾಗ ಮಿಕ್ಸ್ ಆಗಿದೆ. ನಾನು ಇವಾಗ 1 ಇಡೀ ನಿಂಬೆಹಣ್ಣು ತೊಗೊಂಡಿದ್ದೆ, ಅದರಲ್ಲಿ ನಾನು ಇವಾಗ ನಿಂಬೆಹಣ್ಣು ರಸನ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೀಟಾಗಿ. ಓಕೆ, ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ನೋಡಿ, ಚಿಕನ್ ಪೀಸ್ ಇದೆ ನಮ್ಮ ರಕ್ಷಿತಾ ಅವರ ಪ್ರಕಾರ. ಎಂಥ ಪೀಸ್ ಇದು? ಇಲ್ಲಿ ನೋಡಿ ಫ್ರೆಂಡ್ಸ್, 1 ಚಿಕನ್ ಪೀಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದಕ್ಕೆಲ್ಲ ಹಿಡಿಬೇಕಲ್ವಾ, ಮಾಂಸಕ್ಕೆಲ್ಲ ಅದರದ್ದು ಸ್ಪೈಸಸ್ ಏನಿದೆ ಅದೆಲ್ಲ ಹಿಡಿಬೇಕು. ಸೊ ಅದಕ್ಕೆ ನೀಟಾಗಿ ಈ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಚಿಕನ್ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ಒಂದು ಹಾಫ್ ಆನ್ ಅವರ್, ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಸೊ ಇವಾಗ ಈ ಚಿಕನ್ನ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಚಿಕನ್ ಇವಾಗ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಿದೆ. ನಾವು ಇವಾಗ ಚಿಕನ್ನ ಏರ್ ಫ್ರೈಯಲ್ಲಿ ಇಡೋಣ ಬನ್ನಿ.
ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಮಗೆ ಇಲ್ಲಿ ಕೆಲವೊಬ್ಬರು ಬಟರ್ ಪೇಪರ್ ಹಾಕ್ತಾರೆ. ನಾನಿಲ್ಲಿ ಬಟರ್ ಪೇಪರ್ ಹಾಕ್ತಿಲ್ಲ, ಯಾಕಂದರೆ ಇದು ಆಲ್ರೆಡಿ ನಾನ್ ಸ್ಟಿಕ್ ಆಗಿದೆ. ಸೊ ಏನು ಬಟರ್ ಪೇಪರ್ ಏನು ಅಗತ್ಯ ಇಲ್ಲ. ನಿಮಗೆ ಬೇಕಂದರೆ ನೀವು ಹಾಕೋಬೋದು. ಸ್ವಲ್ಪ ಈ ಮಸಾಲೆ ಎಲ್ಲ ಸೈಡ್ಗೆ ಹೋಗಿರುತ್ತೆ, ಅದನ್ನೆಲ್ಲ ಸ್ವಲ್ಪ ಹಚ್ಚಿಬಿಟ್ಟು ಆಮೇಲೆ ಇಡಿ. ಓಕೆ, ಇಡ್ತಾ ಇದ್ದೀವಿ. ಈಗ ಉಳಿದಿರೋ ಇನ್ನೊಂದು ಪೀಸ್ನು ನಾನು ಇಟ್ಬಿಡ್ತೀನಿ, ಯಾಕಂದರೆ ಇಲ್ಲಿ ಜಾಗ ಇರೋದ್ರಿಂದ ನಿಮಗೆ ಹೆಂಗೆ ನೀಡಿದೆ ಹಾಗೆ ಮಾಡ್ಕೊಳ್ಳಿ. ಈಗ ಒಂದೊಂದೇ ಬೇಯಿಸ್ಕೋಬೇಕಂದ್ರೆ ಒಂದೊಂದೇ ಬೇಯಿಸ್ಕೋಬೋದು, ಅಥವಾ ಸಪ್ರೇಟಾಗಿ ಬೇಯಿಸ್ಕೋಬೇಕಂದ್ರೆ ನೀವು ಬೇಯಿಸ್ಕೋಬೋದು. ನಾನಿವಾಗ ಚಿಕನ್ನ ಏರ್ ಫ್ರೈಯರ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ, ಯಾಕಂದರೆ ಏರ್ ಫ್ಲೋ ಆಗಬೇಕು. ಆವಾಗ ಚಿಕನ್ ಈಗ ಕೆಳಗಡೆಯಿಂದನೂ ನೀಟಾಗಿ ಬೇಯಬೇಕಲ್ವ, ಎರಡೂ ಸೈಡ್ ನೀಟಾಗಿ ಬೇಯಬೇಕು ಅಂದರೆ ಇಲ್ಲಿ ನಾವು ಈ ಥರ ಗ್ಯಾಪ್ ಬಿಟ್ಕೋಬೇಕು. ಸೊ ಬನ್ನಿ ಇದನ್ನ ಏರ್ ಫ್ರೈಯರ್ಗೆ ಹಾಕೋಣ. ನಾನೀಗ ಹಾಕ್ತಾಯಿದ್ದೀನಿ ಚಿಕನ್. ಈಗ ನಾವು ಏರ್ ಫ್ರೈಯರ್ಲಿ ಚಿಕನ್ ಬೇಯಬೇಕಂದ್ರೆ ನಾವು 180 ಡಿಗ್ರಿ ಟೆಂಪ್ರೇಚರ್ಗೆ ಇಟ್ಕೋಬೇಕು. ಆ್ಯಂಡ್ ನಮಗೆ ಚಿಕನ್ ಬೇಯಬೇಕು ಅಂದರೆ ಮಿನಿಮಮ್ 30 ಮಿನಿಟ್ಸ್ ಬೇಕು. ಸೊ 30 ಮಿನಿಟ್ಸ್ಗೆ ನಾವು ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನಾವು ಯಾವ ಕಂಡೀಷನ್ ಸೆಟ್ ಮಾಡಿಸಿದ್ದೀವಿ ಅಂದರೆ 180 ಡಿಗ್ರಿಯಲ್ಲಿ 30 ಮಿನಿಟ್ಸ್ವರೆಗೂ ಸೆಟ್ ಮಾಡಿದ್ದೀವಿ. ಓಕೆನಾ? 30 ಮಿನಿಟ್ಸ್ ಆದಮೇಲೆ ಸಿಗೋಣ ಬನ್ನಿ. ಇವಾಗ ತಂದೂರಿ ಅಂದರೆ ಅದ್ರ ಜೊತೆ ಮೈನಸ್ ಇದ್ರೆ ಅಲ್ವೇ ಚಂದ, ಅದಕ್ಕೋಸ್ಕರ ನಾವಿವಾಗ ಚಿಕನ್ ರೆಡಿ ಆಗ್ತಾಯಿದೆ. ನಾವು ಅಷ್ಟರಲ್ಲಿ ಮೈನಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೈನಸ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ 1 ಮೊಟ್ಟೆ, 1 ಕಪ್ ಆಯಿಲ್, ಮತ್ತು 2 ಬೆಳ್ಳುಳ್ಳಿ, ಮತ್ತು 1 ಚಿಟಿಕೆ ಮೆಣಸು. ಆಮೇಲೆ ನಿಮಗೆ ಬೇಕಾದರೆ ಉಪ್ಪು ಹಾಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಬನ್ನಿ ಇವಾಗ ಮೈನಸ್ ರೆಡಿ ಮಾಡೋಣ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಫಸ್ಟು 1 ಕಪ್ ಆಯಿಲ್ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋದು 2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತು ಒಂದು ಚಿಟಿಕೆ ಪೆಪ್ಪರ್ ಹಾಕ್ತಾಯಿದ್ದೀನಿ. ನಮಗೆ ಸ್ವಲ್ಪ ಉಪ್ಪು ಬೇಕು, ಸೊ ಅದಕ್ಕೆ ನಾವು ಉಪ್ಪು ಹಾಕೋತಾ ಇದ್ದೀವಿ. 1 ಚಿಟಿಕೆ ಅಷ್ಟು, ಸ್ವಲ್ಪ ಹಾಕಿದ್ವೋ ಇಲ್ವೋ ಅಂತ. ಆಮೇಲೆ 1 ಮೊಟ್ಟೆ. ಓಕೆ, ಇದನ್ನ ಇವಾಗ ನಾವು ಒಂದು ರೌಂಡ್ ಹಂಗೆ ಆಡಿಸ್ಕೊಳ್ಳೋಣ. ಈಗ ನಾವು ತಯಾರಾಗಿದೆ ನಮ್ಮ ಮಯೋನೈಸ್. ನೋಡ್ಬೋದು ನೀವು, ಈ ಥರ ರೆಡಿಯಾಗಿದೆ. ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೆ, ನಾವು ಹೆಂಗೆ ತರ್ತೀವಿ ಅಂಗಡಿಯಿಂದ, ಅದೇ ಥರ ಇರುತ್ತೆ. ಸೊ ಮಯೋನೈಸ್ ರೆಡಿಯಾಗಿದೆ, ಚಿಕನ್ ರೆಡಿಯಾಗಿದೆ, ನೋಡ್ಕೊಂಬರೋಣ ಬನ್ನಿ. ಇವಾಗ ಚಿಕನ್ ರೆಡಿ ಆಗ್ತಾಯಿದೆ, ನೋಡೋಣ ಬನ್ನಿ. ಈ ಥರ ಇಲ್ಲಿ ಒಂದು ಸೈಡ್ ರೋಸ್ಟ್ ಆಗಿದೆ, ಇನ್ನೊಂದು ಸೈಡನ್ನ ನಾವು ತಿರುಗಿಸ್ಬಿಟ್ಟು ಹಾಕೋಣ ಬನ್ನಿ. ಈ ಥರ ಫೋರ್ಕ್ ಯೂಸ್ ಮಾಡ್ಕೊಂಡು ನಿಧಾನಕ್ಕೆ ಟರ್ನ್ ಮಾಡಿ. ಸೊ ಅವಾಗ 2 ಸೈಡು ಬೇಯಬೇಕಲ್ವ ನಮಗೆ. ಈ ಸೈಡ್ನ ನಾವು ಬೇಯಕ್ಕೆ ಈಗ ಏರ್ ಫ್ರೈಯರ್ಗೆ ಹಾಕೋಣ. ಸೊ ಇದು ಇನ್ನೊಂದು ಸೈಡು ರೋಸ್ಟ್ ಆಗಬೇಕು. ಟೆಂಪ್ರೇಚರ್ ಆಲ್ರೆಡಿ ನಾವು 30 ಮಿನಿಟ್ಸ್ 15 ಮಿನಿಟ್ಸ್ ಆಗಿದೆ. ಇವಾಗ ಇನ್ನೂ 15 ಮಿನಿಟ್ಸ್ ಉಳಿದಿದೆ. ಸೊ ಇನ್ನೊಂದು ಸೈಡಿಗೆ ನೀಟಾಗಿ ರೋಸ್ಟ್ ಆಗುತ್ತೆ. ಇವಾಗ ಏರ್ ಫ್ರೈಯರ್ ಆಫ್ ಆಗಿದೆ. ಚಿಕನ್ ತಂದೂರಿ ರೆಡಿ ಆಗಿದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ. ಎಷ್ಟು ಗಮ್ ಅಂತಿದೆ ಅಂದರೆ ತಂದೂರಿ ಸ್ಮೆಲ್ಲು, ಆ ತುಪ್ಪ ಹಾಕಿರೋದಕ್ಕೂ ತುಪ್ಪದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ನೋಡ್ತಿರ್ಬೋದು, ಆ ಕಲರ್ ಆಗಲಿ, ಅದ್ರ ಜ್ಯೂಸಿ ಟೆಕ್ಸ್ಚರ್ ಆಗಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಫುಲ್ಲು ಜ್ಯೂಸಿಯಾಗಿ ಬಂದಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಬನ್ನಿ. ಇವಾಗ ಇದನ್ನ ಟೇಸ್ಟ್ ಮಾಡೋಣ.
ಯಮ್ಮಿಯಾಗಿ ಬಂದಿದೆ. ಇವಾಗ ನಾನಂತೂ ಕಾಯ್ತಿದ್ದೀನಿ ತಿನ್ನೋಕ್ಕೆ. ನೀವು ಬರ್ತೀರಾ ಇಲ್ವಾ? ಬನ್ನಿ ತಿಂದು ನೋಡೋಣ. ಅವಾಗಲೇ ನಾನು ಮಾಡಿದ್ನಲ್ಲ ಮೈನೀಸ್, ಅದೇ ಚಿಕನ್ ಬೇಯೋ ಗ್ಯಾಪಲ್ಲಿ ಅದ್ರ ಜೊತೆ ಹಚ್ಕೊಂಡು ತಿಂದ್ಬಿಡೋಣ ಬನ್ನಿ. ನೆಕ್ಸ್ಟ್ ಲೆವೆಲ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಅದ್ರದ್ದು ಒಂದು ಅದೇನೋ ಟೆಕ್ಸ್ಚರ್, ಅದ್ರದ್ದು ಈಗ ಜ್ಯೂಸಿಯಾಗಿ ಸಕ್ಕತ್ತಾಗಿ, ನಾವಲ್ಲಿ ತುಪ್ಪ ಹಾಕಿದ್ವಿ ನೋಡಿ, ಸೊ ಅದಕ್ಕೆ ತುಂಬ ಜ್ಯೂಸಿಯಾಗಿ ಸಕ್ಕತ್ತಾಗಿ ಬಂದಿದೆ. ಓಕೆ, ಈ ಚಿಕನ್ ಮಯೋನೈಸ್ ಜೊತೆ ಮಾತ್ರ ಮಸ್ತ್ ಕಾಂಬಿನೇಷನ್ ಆಗಿ ಸಕ್ಕತ್ತಾಗಿ ಟೇಸ್ಟ್ ಕೊಡ್ತಾ ಇದೆ. ಚಿಕನಿಗೆ ಬಂದರೆ ಚಿಕನ್ ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ. ನಾನು ಹೇಳಿರೋ ಥರ ಟೆಂಪ್ರೇಚರ್ ನೀವು ಏರ್ ಫ್ರೈರ್ ಸೆಟ್ ಮಾಡಿದರೆ ನಿಜವಾಗ್ಲೂ ಕರೆಕ್ಟಾಗಿ ಬೇಯುತ್ತೆ. ಸೊ ಅದನ್ನು ನೀಟಾಗಿ ಕೀಪ್ ಇನ್ ಮೈಂಡ್. ಓಕೆ, ದೆನ್ ಮತ್ತೆ ಇನ್ನೂ ಏನು ಹೇಳಬೇಕಂದ್ರೆ, ಸೊ ಇಲ್ಲಿ ಜ್ಯೂಸಿಯಾಗಿ ಸ್ಟ್ರಕ್ಚರ್ ಬಂದಿರೋದ್ರಿಂದ ತಿನ್ನೋದಕ್ಕೆ ಲೈಟಾಗಿ ಸಕ್ಕತ್ತಾಗಿರುತ್ತೆ. ಯಾರು ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ, ಸಿ ಯು, ಟಾಟಾ, ಬೈ ಬಾಯ್.